ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಿಮ್ಮಲ್ಲಿ ವಿನಯ ಅನ್ನೋದು ಒಂಚೂರು ಕಮ್ಮಿ ಆಗಿಲ್ಲ. ಈಗಿನ ಕಾಲದ ಹುಡುಗರು ಇದನ್ನೆಲ್ಲ ಕಲಿಬೇಕು. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ. ಮೊದಲಿಗೆ ದೀಪ ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲ್ತಿಯನ್ನ ನೀಡಬೇಕಾಗಿ ಮಾಧವ್ ಸರ್ ದಂಪತಿಗಳನ್ನ ಕೇಳ್ಕೊಳ್ತಾ ಇದ್ದೇನೆ. ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ. ಮಾಧವರೇ, ಒಂದು ನಿಮಿಷ. ಅಭಿ ಬನ್ನಿ. ಮಹೇಶ, ಶಾರ್ವರಿ, ನೀವು ಬನ್ನಿ. ಈಗ ಈ ಕಂಪನಿಗೋಸ್ಕರ ಸೇವೆ ಸಲ್ಲಿಸಿ ರಿಟೈರ್ಡ್ ಆದ ಹಲವಾರು ಸದಸ್ಯರಿಗೆ ಮಾಧವ್ ಅವರ ಕುಟುಂಬದವರಿಂದ ಪುಟ್ಟ ಸನ್ಮಾನ. ಇದೇನಿದು, ಒಬ್ಳೆ ನಿಂತಿದ್ಯಾ? ಯಾಕೆ, ಯಾರು ಮಾತಾಡಿಸ್ಲಿಲ್ವಾ? ಏನ್ ಮಾಡೋದು, ಎಲ್ರಿಗೂ ನಾನು ಬೇಡವಾಗಿದ್ದೀನಲ್ಲ. ಛೆ, ಹಾಗ್ಯಾಕೆ ಅನ್ಕೋತೀಯ ಸಂಧ್ಯಾ? ನಮ್ಗಂತೂ ನೀನಂದ್ರೆ ಇಷ್ಟಾನೆ. ತಪ್ಪು ಯಾರು ಮಾಡಲ್ಲ ಹೇಳು? ನೀನ್ ತಪ್ಪು ಮಾಡ್ತೀಯ ಅಂತ ಹೇಳೋರು ಯಾರು ತಪ್ಪೇ ಮಾಡಿಲ್ವಾ ಅಲ್ವಾ? ನೋಡಿ, ನಿಮಗ್ ಅರ್ಥ ಆಗಿದ್ದು ದೊಡ್ಡೋರು ಅಂತ ಕರ್ಸ್ಕೊಳ್ಳೋರು ಯಾರಿಗೂ ಅರ್ಥ ಆಗ್ತಿಲ್ಲ. ಅದ್ ಸರಿ, ನೀನ್ ಹೇಗಿದ್ಯಾ? ಜೀವನಕ್ಕೇನು ತೊಂದರೆ ಇಲ್ಲ ತಾನೆ? ಎಲ್ಲ ಚೆನ್ನಾಗಿದೆ ಅಲ್ವಾ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಬಿಡಿ. ನಾನಂತೂ ತುಂಬಾ ಕಷ್ಟದಲ್ಲಿದ್ದೀನಿ. ಈಗಂತೂ ನನ್ನ ಹತ್ರ ಏನೇನೂ ಇಲ್ಲ. ಅಪ್ಪ ಅಮ್ಮನೂ ನನ್ನನ್ನ ಶತ್ರುಗಳ ಥರ ದೂರ ಇಟ್ಬಿಟ್ಟಿದ್ದಾರೆ. ಸಂಧ್ಯಾ, ನೀನು ಈ ಮಾತನ್ನ ಮನಸ್ಸಿಂದ ಹೇಳಿದ್ಯೋ ಅಥವಾ ಬಾಯಿ ಮಾತಿಗೆ ಹೇಳಿದ್ಯೋ ಗೊತ್ತಿಲ್ಲ, ಆದರೆ ನೀನು ಹೇಳಿದ ಮಾತಂತೂ ಎಷ್ಟು ನಿಜ ಅಂತ ನಮಗೆ ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಅಮ್ಮನೂ ಅಷ್ಟೇ, ಯಾವಾಗಲೂ ನಿನ್ನ ಬಗ್ಗೆ ನೆಗೆಟಿವ್ ಆಗೇ ಮಾತಾಡ್ತಿರ್ತಾರೆ. ನಿನ್ನ ಮಾವ ಅಂತೂ ಕೇಳಲೇಬೇಡ, ನಿನ್ನ ಹೆಸರು ಹೇಳಿದ್ರೆ ಸಾಕು ಸಿಡುಕ್ತಾ ಇರ್ತಾರೆ. ಹೌದಾ? ಮತ್ತು ಅಪ್ಪ ನನ್ನನ್ನು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ. ಸುತ್ತಮುತ್ತ ಎಲ್ಲರೂ ಇರ್ತಾರಲ್ವಾ, ಎಲ್ಲರ ಮುಂದೆ ಹಾಗೆ ತಾನೇ ಇರಬೇಕು. ಅಂದಾಗೆ ತುಳಸಿಯವರು ನಿನಗೆ ಸ್ವಂತ ಅಮ್ಮನ? ಹೌದು, ಯಾಕೆ ಹಾಗೆ ಕೇಳ್ತಿದ್ದೀರಾ? ಇಲ್ಲ, ನಮಗೆ ಸ್ವಲ್ಪ ಅನುಮಾನ ಬಂತು ಅದಕ್ಕೆ. ಅವರು ನಿನ್ನನ್ನು ನೋಡ್ಕೊಳ್ಳೋ ರೀತಿಗೂ ಈ ಮನೇಲಿ ಅಭಿನ ನೋಡ್ಕೊಳ್ಳೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಅವರು ನಿನ್ನ ಬಗ್ಗೆ ಯೋಚನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಭಿ ಅಂದರೆ ಜೀವ ಬಿಡ್ತಾರೆ. ಅಷ್ಟೇ ಯಾಕೆ, ಇವಳನ್ನ ಸಮರ್ಥನ ಅವ್ರು ತಾತ್ಸಾರ ಮಾಡೋದು ಎಲ್ರಿಗೂ ಗೊತ್ತೇ ಇದೆಯಲ್ವಾ? ಅದೇ ಕಾರಣಕ್ಕೆ ಆ ಸಮರ್ಥ್ಗೆ ಅವ್ರನ್ನ ಕಂಡ್ರೆ ಆಗಲ್ಲ. ಹೌದಾ? ಹಾಗಾದ್ರೆ ಅಮ್ಮ ಅಷ್ಟೊಂದು ಬದಲಾಗ್ಬಿಟ್ಲಾ? ಬದಲಾಗಲೇಬೇಕಲ್ವ ಸಂಧ್ಯಾ? ಆಗ ಅವ್ರಿದ್ದಿದ್ದು ಸಣ್ಣ ಮನೆಯಲ್ಲಿ, ಆಗ ಹೇಗಿರಬೇಕೋ ಆಗಿದ್ರು. ಈಗ ಅವರಿರೋದು ಶ್ರೀಮಂತರ ಮನೆಯಲ್ಲಿ, ಈಗ ಹೇಗಿರಬೇಕೋ ಆಗಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ?
ಹಾಗಂತ ಹೆತ್ತ ಮಕ್ಕಳನ್ನ ಮರೆಯೋದು ಸರಿನಾ ದೀಪಿಕಾ? ಅವ್ರಿಗೆ ಹೆತ್ತ ಮಕ್ಳಕ್ಕಿಂತ ಈ ಮನೇಲಿರೋ ಮಕ್ಕಳೇ ಇಷ್ಟ ಆಗ್ತಿದ್ದಾರೆ ಅಲ್ಲ ಅತ್ತೆ. ಅವರು ಅವ್ರನ್ನೇ ಮಕ್ಳು ಅಂದ್ಕೊಂಡು ಹೆತ್ತ ಮಕ್ಕಳನ್ನ ಮರಿತಿರ್ಬೋದು. ಅಮ್ಮ ಈ ಥರ ಎಲ್ಲ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಇಲ್ಲಿಗೆ ಬಂದರೆ ಅಮ್ಮ ಖುಷಿ ಆಗ್ಬೋದು ಅಂದ್ಕೊಂಡಿದ್ದೆ. ಆದರೆ ನೀವು ಹೇಳ್ತಿರೋದೆಲ್ಲ ಕೇಳಿದ್ರೆ ನಾನು ಇಲ್ಲಿ ಯಾಕಾದ್ರೂ ಬಂದೆ ಅನಿಸ್ತಿದೆ. ಯಾಕೆ ಹಾಗೆ ಅನ್ಕೋತೀಯ ಸಂಧ್ಯಾ? ನಿನ್ನ ಜೊತೆ ನಾವಿರ್ತೀವಿ. ನಿನ್ನನ್ನು ನಮ್ಮ ಮನೆಯವಳು ಅಂತಲೇ ನಾವು ಅಂದ್ಕೊಂಡು, ನಮ್ಮ ಮನೆಯವಳಾಗಿದ್ದು ನೀನು ಹೀಗೆಲ್ಲ ಇರಬಾರ್ದು. ಹೌದು ಅತ್ತೆ, ನೋಡಿ ಆ ತಾಳಿ ಸರ ಅವಳಿಗೆ ಸೆಟ್ಟೇ ಆಗ್ತಿಲ್ಲ. ಉಮಾಗೋಲ್ಡಾ? ಹ್ಞೂ, ತಾಳಿ ಒರಿಜಿನಲ್ಲು, ಸರ ಉಮಾಗೋಲ್ಡ್. ನೀನೊಂದು ಕೆಲಸ ಮಾಡು, ನಾಳೆನೇ ಒಂದು ಒಳ್ಳೆ ಚಿನ್ನದ ಸರ ಮಾಡಿಸ್ಕೊ. ದುಡ್ಡು ಯಾರು ರಪ್ಪ ಕೊಡ್ತಾರಾ? ನಿನ್ನ ಅಕೌಂಟ್ಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ, ಚೆಕ್ ಮಾಡ್ಕೊ. ದುಡ್ಡು ಕಳ್ಸಿದ್ರಾ? ಇಷ್ಟೊಂದು ದುಡ್ಡಾ? ಚಿನ್ನದ ಸರ ಕೊಂಡ್ಕೊಳ್ಳೋಕೆ ಅಷ್ಟು ದುಡ್ಡು ಬೇಕಲ್ವಾ ಸಂಧ್ಯಾ? ಸಾಕಾಗ್ಲಿಲ್ಲ ಅಂದರೆ ಹೇಳು, ಮತ್ತೆ ಕಳಿಸ್ತಾಳೆ. ಅಯ್ಯೋ, ಸದ್ಯಕ್ಕೆ ಸಾಕಾಗತ್ತೆ ಬಿಡಿ. ಚಿನ್ನದ ರೇಟ್ ಹೇಗೂ ಸ್ವಲ್ಪ ಕಮ್ಮಿ ಆಗಿದೆ. ನೀವಿಬ್ರು ನನ್ನ ಕಣ್ಣಿಗೆ ನಿಜವಾಗ್ಲೂ ದೇವತೆಗಳ ಥರ ಕಾಣಿಸ್ತಿದ್ದೀರಾ. ನನ್ನ ಅಮ್ಮ ನನ್ನ ದೂರ ಮಾಡಿದ್ರೇನು, ಈ ದೇವತೆಗಳಿಗೆ ನಾನು ಹತ್ರ ಆಗ್ತಿದ್ದೀನಲ್ಲ, ಅದೇ ಸಮಾಧಾನ.